ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಇದೆ ಅಂತ 2027ರಿಂದ PU ಮಕ್ಕಳಿಗೆ ಮುದ್ರಿತ ಅಂಕಪಟ್ಟಿ ಇಲ್ಲ ಅಂತ ನೋಡಿ. ಇನ್ನೊಂದು ಅಪ್ಡೇಟ್ ಸಿಗ್ತಾ ಇರುವಂಥದ್ದು ಎಜುಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಬದಲಾವಣೆಗಳನ್ನು ಎಜುಕೇಷನಲ್ ವಿಚಾರದಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ 2027ರಿಂದ ಅಂದರೆ ಮುಂದಿನ ವರ್ಷದಿಂದ PU ಮಕ್ಕಳಿಗೆ ಮುದ್ರಿತ ಅಂಕಪಟ್ಟಿ ನಮಗೆಲ್ಲ ಕೊಡ್ತಾ ಇದ್ರಲ್ಲ, ಮುದ್ರಿತ ಅಂಕಪಟ್ಟಿ ಮಾಸ್ ಕಾರ್ಡ್ ಅದು ಕೊಡಲ್ಲ ಅಂತೆ, ಡಿಜಿಟಲ್ ಅಂಕಪಟ್ಟಿ ವಿತರಣೆ ಮಾಡ್ತಾರಂತೆ. ಈ ಮುದ್ರಿತ ಕೊಟ್ಟಾಗ ಏನಾಗ್ತಿತ್ತು ಸಮಸ್ಯೆ ಅಂದರೆ ಕಳೆದಾಕೊಳ್ಳೋದು, ಕಳೆದೋಯ್ತು ಅಂತ ಹೇಳೋದು, ಅದನ್ನು ಕ್ಯಾರಿ ಮಾಡೋದು, ತುಂಬ ವರ್ಷಾನುಗಟ್ಟಲೆ ಇಟ್ಕೊಳ್ಳೋದು. ನಮಗೆ ಎಲ್ಲಿಂದ ಎಲ್ಲಿಗೆ ಹೋದ್ರೂ PUC 10th ಬೇಕೇ ಬೇಕು ಅಂತಾರೆ. ಸೊ ಕ್ಯಾರಿ ಮಾಡೋದು, ಕಳೆದೋಗೋದು ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು. ಇದೀಗೇನೋ ಡಿಜಿಟಲ್ ಅಂಕಪಟ್ಟಿ ವಿತರಣೆ ಅಂತ ಹೇಳ್ತಾ ಇದ್ದಾರೆ. ಬೆಸ್ಟ್ ಇದು, ಆರ್ಥಿಕ ಹೊರೆ ಕಡಿತ ಮಾಡೋದಕ್ಕೆ ಕ್ರಮ ಅಂತ ಇದು. ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ವಿದ್ಯಾರ್ಥಿಗಳಿಗೆ ಮುಂದಿನ ಶೈಕ್ಷಣಿಕ ಸಾಲಿನಿಂದ ಮುದ್ರಿತ ಅಂಕಪಟ್ಟಿ ಕೊಡಲ್ಲ ಅಂತೆ, ಬದಲಿಗೆ ಡಿಜಿಟಲ್ ಅಂಕಪಟ್ಟಿ ಮಾತ್ರವೇ ನೀಡಲಾಗುವುದು ಅಂತ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಇದೇ ಮೊದಲ ಸಲ ಈ ಬಾರಿ ಫಲಿತಾಂಶ ದಿನದಂದೇ ವಿದ್ಯಾರ್ಥಿಗಳಿಗೆ ಡಿಜಿಲಾಕರ್ ಮುಖಾಂತರವಾಗಿ ಅವರ ದ್ವಿತೀಯ PUC ಅಂಕಪಟ್ಟಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ನೀಡಲಾಗಿದೆ ಅನ್ನೋದು ಇದೇ ಸಂದರ್ಭದಲ್ಲಿ ಅವ್ರು ಹೇಳಿದ್ರು. ಸೊ ಅವರು ಮೊದಲೆಲ್ಲ ನಾವು ಕಾಯಬೇಕಾಗಿತ್ತು, ಆದರೆ ಈ ಬಾರಿ ಹಂಗೇನಿಲ್ಲ, ಅವರಿಗೆ ಮುಂಚಿತವಾಗಿಯೇ ಮೆಸೇಜ್ಗಳು ಬರ್ತಾ ಇತ್ತು ಅನ್ನೋದನ್ನ ಹೇಳ್ತಾ ಇರೋದು. ಸೊ ಇನ್ನು ಮುದ್ರಿತ ಅಂಕಪಟ್ಟಿ ನಾವು ಕೊಡಲ್ಲ, ಅದರ ಜೊತೆಗೆ ಈ ವರ್ಷದ ಮಟ್ಟಿಗೆ ಮುದ್ರಿತ ಅಂಕಪಟ್ಟಿಯನ್ನು ನೀಡಲಾಗುವುದು, ಆದರೆ ಮುಂದಿನ ಸಾಲಿನಿಂದ ಸಂಪೂರ್ಣ ಡಿಜಿಟಲ್ ಅಂಕಪಟ್ಟಿಯನ್ನು ಮಾತ್ರ ನೀಡಲಾಗುವುದು. ಇದರಿಂದ ಸರ್ಕಾರಕ್ಕೆ ಒಂದಷ್ಟು ಆರ್ಥಿಕ ಹೊರೆ, ಈಗ ಅದನ್ನು ಪ್ರಿಂಟ್ ಮಾಡೋದು, ಅದನ್ನು ಕೊಡೋದು, ಅದರಿಂದ ಎಲ್ಲ ಆರ್ಥಿಕ ನಷ್ಟ ಆಗ್ತಾ ಇತ್ತಲ್ಲ, ಅದೆಲ್ಲ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಅವ್ರು ಪ್ಲಾನ್ ಮಾಡಿದ್ದಾರೆ. ಇದು ಸರ್ಕಾರದ ಪ್ಲಾನು, ಆರ್ಥಿಕ ಹೊರೆಯನ್ನ ತಪ್ಪಿಸ್ಕೊಳ್ಳೋದಕ್ಕೆ. ಬಟ್ ಪರ್ಸನಲ್ ಆಗಿ ನಮ್ಗಳ ವಿಚಾರದಲ್ಲಿ ನಾವು ನೋಡೋದಾದ್ರೆ ಫೈನ್, ಓಕೆ, ನಾವು ಈ ಡಿಜಿಟಲ್ ಅಂತ ಬಂತು ಅಂತಂದ್ರೆ ಅದನ್ನು ಮೇಂಟೈನ್ ಮಾಡಬಹುದು. ನಮಗೀಗೆಲ್ಲ ಮೇಲ್ ID ಇದೆ, ಲಾಕರ್ಸ್ ಥರ ಇಟ್ಕೊಂಡಿರ್ತೀವಿ, ಸಾಫ್ಟ್ ಕಾಪಿ ಅಂತ ಬಂದಾಗ ಅದನ್ನು ಸೇಫ್ ಮಾಡ್ತೀವಿ ಅಂತ ಓಕೆ ಅಂತ ಅನಿಸುತ್ತೆ. ಇದಕ್ಕಿನ್ನೇನಾದರೂ ವಿರೋಧ ವ್ಯಕ್ತ ಆಗುತ್ತೆ, ಯಾರಾದರೂ ಏನಾದರೂ ನೋಡಬೇಕಾಗತ್ತೆ. ಇನ್ನು ಇಲ್ಲಿ ತುಂಬ ಜನ ಸಾಧನೆಯನ್ನು ಮಾಡಿದ್ದಾರೆ. ಈ ಸಾಧನೆಯ ವಿಚಾರವನ್ನು ಕೂಡ ರಿಸಲ್ಟ್ ಸಂದರ್ಭದಲ್ಲಿ ಪ್ರೆಸ್ ಮೀಟಲ್ಲಿ ಮಧು ಬಂಗಾರಪ್ಪನವರು ಹೇಳಿದ್ದಾರೆ. ಈ ಸಾಧನೆ ಮಾಡಿದಂಥ ಮಕ್ಕಳು ಪೈಕಿ ವಾಣಿಜ್ಯ ವಿಭಾಗದಲ್ಲಿ ಅದಿತಿ ಮತ್ತು ದಿಶಾಗೆ 600ಕ್ಕೆ 600 ಬಂದಿದೆಯಂತೆ. ಕಲಾ ವಿಭಾಗದಲ್ಲಿ ಅರ್ಚನಾ ಮತ್ತು ಸಂಗೀತ ಸೃಷ್ಟಿ ಟಾಪರ್ಸು. ವಿಜ್ಞಾನದಲ್ಲಿ ಪ್ರಿನ್ಸಿಲ್ಲಾ ಕಾರ್ಡೋಜಾ ಪ್ರಥಮ. ಅವಳಿ ಸಹೋದರಿಯರು ಡಿಸ್ಟಿಂಕ್ಷನ್ನಲ್ಲಿ ಸಾಧನೆ ಮಾಡಿದ್ದಾರೆ. ಇಬ್ಬರು ಒಂದೇ ಥರ ಓದಿ ಪಾಸ್ ಆಗಿದ್ದಾರೆ. ಕೂಲಿ ಕಾರ್ಮಿಕಳ ಪುತ್ರಿ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರೋದು. 7 ವರ್ಷದ ಹಿಂದೆ ರಸ್ತೆ ಅಪಘಾತದಲ್ಲಿ ತೀರಿಕೊಂಡ ತಂದೆ, ಕೂಲಿ ಬಟ್ಟೆ ಹೊಲಿದು 3 ಮಕ್ಕಳನ್ನ ಸಾಕ್ತಾ ಇರುವ ತಾಯಿ, ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ, ಆದರೂ ಅವಳಿಗೆ ಅಕ್ಷರ ಕಲಿಯಬೇಕೆಂಬ ಛಲ. ಇದೀಗ ಈ ಛಲವೇ ಅವಳಿಗೆ ದ್ವಿತೀಯ PUC ಪರೀಕ್ಷೆಯಲ್ಲಿ 600ಕ್ಕೆ 512 ಅಂಕ ಗಳಿಸುವುದಕ್ಕೆ ಪ್ರೇರಣೆ ಆಗಿದೆ. ಕುಂಬಾರಕೊಪ್ಪ ಸರ್ಕಾರಿ PU ಕಾಲೇಜಿನ ಪ್ರತೀಕ್ಷಾ ಮಾಟೋಳ್ಳಿ ಅವರ ಸಾಧನೆ, ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಸೊ ಹೀಗೆ ಒಬ್ಬೊಬ್ರು ಒಂದೊಂದು ಸಾಧನೆ ಮಾಡಿದ್ದಾರೆ. ತಾಯಿಯ ಅಗಲಿಕೆ ನೋವಲು ದಿಶಾ ರಾಜ್ಯಕ್ಕೆ ಟಾಪರ್ ಆಗಿರೋದು. ದ್ವಿತೀಯ PUC ಪರೀಕ್ಷೆಯ ವಾಣಿಜ್ಯ ವಿಭಾಗದಲ್ಲಿ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ ದಿಶಾ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದಾರೆ. ಅರ್ಥಶಾಸ್ತ್ರ ಪರೀಕ್ಷೆ ಹಿಂದಿನ ದಿನವೇ ಅವರ ತಾಯಿ ಕಳ್ಕೊಂಡಿದ್ರಂತೆ. ಆ ನೋವಿನ ನಡುವೆಯೂ ಕೂಡ ಧೃತಿಗೆಡದೆ ಪರೀಕ್ಷೆ ಬರೆದು ಇತರರಿಗೆ ಮಾದರಿಯಾಗಿದ್ದಾರೆ. ಇವರು ನಿತ್ಯ ಮುಂಜಾನೆ 3:30ಕ್ಕೆ ಎದ್ದು ಓದೋದಕ್ಕೆ ಶುರು ಮಾಡ್ತಿದ್ರಂತೆ. ದಿಶೆಗೆ ಆಳ್ವಾಸ ಸಂಸ್ಥೆ ಅಧ್ಯಕ್ಷ ಮೋಹನ್ ಆಳ್ವ ಅವರು 3 ಲಕ್ಷ ರೂಪಾಯಿ ನೆರವನ್ನು ಘೋಷಿಸಿದ್ದಾರೆ. ಇನ್ನು ಕಲಾ ವಿಭಾಗದ ಟಾಪರ್ಗೆ ವಕೀಲೆ ಆಗುವಂಥ ಬಯಕೆ, ನಾನು ವಕೀಲೆ ಆಗಬೇಕು ಅಂತ ಹೇಳ್ಕೊಂಡಿದ್ದಾರೆ ಅವರು. ಬಡತನದಿಂದಾಗಿ ತನ್ನ ತಂದೆ LLBಯನ್ನು ಅರ್ಧಕ್ಕೆ ಬಿಟ್ಟು ಊರಿಗೆ ಬಂದ ಕಾರಣ ಅವರ ವಕೀಲರಾಗುವ ಕನಸು ಈಡೇರಲಿಲ್ಲ. ಆ ಕನಸನ್ನು ನಾನು ಈಡೇರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಟಾಪರ್ ಸ್ಥಾನ ಪಡೆದಿರುವಂಥ ಸಂಗೀತ ಶೇಖರ್ ಗೌಡ, ನಾನು ವಕೀಲೆ ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಹೀಗೆ ಒಬ್ಬೊಬ್ಬರು ಮಕ್ಕಳು ಒಂದೊಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಇನ್ನು ಜಿಲ್ಲಾವಾರು ಫಲಿತಾಂಶ ನೋಡ್ತಾ ಇದ್ವಲ್ಲ, ಟಾಪ್ 1 ಉಡುಪಿ ಅಂತಿದ್ವಿ. ಟಾಪ್ 2 ಯಾರು ಅಂತಂದರೆ ಹೇಗೆ ದಕ್ಷಿಣ ಕನ್ನಡ. ನೀವು ಟಾಪ್ 1 ಟಾಪ್ 2 ಯಾವಾಗ ಬೇಕಾದ್ರೂ ನೋಡಿ, ಉಡುಪಿ ದಕ್ಷಿಣ ಕನ್ನಡ ಇರುತ್ತೆ, ತುಂಬ ರೇರ್ ಬೇರೆ ಕಡೆ ಬಂದಿರೋದು. ಇನ್ನು ಕೊಡಗು ಟಾಪ್ 3, ಟಾಪ್ 4 ಬಂದು ವಿಜಯಪುರ, ಟಾಪ್ 5 ಬಂದು ಉತ್ತರ ಕನ್ನಡ, ಟಾಪ್ 6 ಬಂದು ಬೆಂಗಳೂರು ಗ್ರಾಮಾಂತರ, ಟಾಪ್ 7 ಚಿಕ್ಕಮಗಳೂರು, ಟಾಪ್ 8 ಬೆಂಗಳೂರು ದಕ್ಷಿಣ, ಟಾಪ್ 9 ಚಿಕ್ಕಬಳ್ಳಾಪುರ, ಟಾಪ್ 10 ಬೆಂಗಳೂರು ಉತ್ತರ, ಟಾಪ್ 11 ಹಾಸನ, ಟಾಪ್ 12 ಮಂಡ್ಯ, ಟಾಪ್ 13 ರಾಮನಗರ, ಟಾಪ್ 14 ಶಿವಮೊಗ್ಗ, ಇನ್ನು 15 ಕೋಲಾರ, 16 ತುಮಕೂರು, ಕೊನೆಯದಾಗಿ ಯಾದಗಿರಿ, ರಾಯಚೂರು, ಗದಗ, ಕಲಬುರಗಿ, ಬಳ್ಳಾರಿ. ಇದು ಕೆಳಗಡೆಯಿಂದ ನಾನು ಹೇಳ್ತಾ ಇದ್ದಿದ್ದು. ಯಾದಗಿರಿ ಕೊನೆಯ ಸ್ಥಾನ, ಅದಕ್ಕಿಂತ ಚೂರು ಮೇಲೆ ರಾಯಚೂರು, ಅದಕ್ಕಿಂತ ಸ್ವಲ್ಪ ಮೇಲೆ ಗದಗ, ಅದಕ್ಕಿಂತ ಮೇಲೆ 29ನೇ ಸ್ಥಾನ ಕಲಬುರಗಿ, ಈ ಥರ ಪಡ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಫಲಿತಾಂಶಕ್ಕೆ ಕಾದು ಕೂತವರಿಗೆಲ್ಲ ಫಲಿತಾಂಶ ಬಂದಿದ್ದು ಖುಷಿ ಸುದ್ದಿಯನ್ನು ತರಿಸಿದೆ. ಮುಂದಿನ ಸುದ್ದಿ ನೋಡ್ಬಿಡೋಣ ಯಾವುದಿದೆ ಅಂತ. ಸೊ ಎಜುಕೇಷನ್ ವಿಚಾರ ಬಿಟ್ಬಿಟ್ಟು